ಎಲ್ಲರಿಗೂ ನಮಸ್ಕಾರ. ಶ್ರೀ ಗುರುಸುಧೀಂದ್ರ ಕಾಲೇಜಿನ ಪತ್ರಿಕೋದ್ಯಮ ವಿದ್ಯಾರ್ಥಿಗಳು ಪ್ರಸ್ತುತಪಡಿಸುವಂತಹ ವೆಬಿಸೋಡ್ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾದ ಸ್ವಾಗತ. ಈ 21ನೇ ಶತಮಾನದಲ್ಲಿ ಕಂಪ್ಯೂಟರ್ ಸಾಫ್ಟ್ವೇರ್ ಕ್ಷೇತ್ರದಲ್ಲಿ ಎಲ್ಲರ ಹಾಗೆ ದಿವ್ಯಾಂಗ ವಿದ್ಯಾರ್ಥಿಗಳು ಕೂಡ ತಮ್ಮ ಜೀವನವನ್ನು ರೂಪಿಸಿಕೊಂಡು ಪ್ರೋಗ್ರಾಮಿಂಗ್ ಅನ್ನ ಕಲಿತು ಆ ಕ್ಷೇತ್ರದಲ್ಲಿ ಕೆಲಸ ಮಾಡುವಂತೆ ಒಂದು ಸ್ಕಿಲ್ ಅನ್ನು ಪಡೆದುಕೊಳ್ಳುವುದಕ್ಕೆ ಒಂದು ಅದ್ಭುತವಾಗಿ ಅಭಿವೃದ್ಧಿಪಡಿಸಿದಂತಹ ಪ್ರೋಗ್ರಾಮ್ ಅನ್ನ ನಮ್ಮ ಶ್ರೀ ಗುರುಸುಂದರ ಕಾಲೇಜಿನ ಪ್ರಾಂಶುಪಾಲರಾದಂತಹ ಶ್ರೀನಾಥ್ ಪೈ ಸರ್ ಅವರು ಅಭಿವೃದ್ಧಿಪಡಿಸಿದ್ದಾರೆ. ಇವತ್ತು ಅವ್ರ ಜೊತೆ ಮಾತಾಡೋಣ ಬನ್ನಿ. ಸರ್, ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾದ ಸ್ವಾಗತ. ಮೊಟ್ಟ ಮೊದಲನೇದಾಗಿ ಶುಭಾಶಯಗಳು. ನಾವು IPR ಅನ್ನುವಂತ ಶಬ್ದಗಳನ್ನ ಕೇಳ್ತಾ ಇದ್ದೇವೆ. ಏನಿದು IPR ಅನ್ನೋದನ್ನ ಹೇಳೋದಾದ್ರೆ? IPR ಅಂತಂದ್ರೆ ಅದರಲ್ಲಿ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್ ಅಂತ ಬರುತ್ತೆ. ನಾವು IPR ಕಿಂತ ಮುಂಚೆ ನಾವು ಇದನ್ನ ರೈಟ್ಸ್ ಅಂದ್ರೆ ಏನು ಅನ್ನೋದನ್ನ ತಿಳಿಯೋಣ. ಈಗ ಫಾರ್ ಎಕ್ಸಾಂಪಲ್ ಒಂದು ಪರ್ಟಿಕ್ಯುಲರ್ ಆರ್ಟಿಕಲ್ ಅನ್ನ ನಾವು ಕಂಟೆಂಟ್ ಅನ್ನ ರೆಡಿ ಮಾಡಿದಾಗ ಆ ಕಂಟೆಂಟ್ ಗೆ ನಾವು ಕಾಪಿ ರೈಟ್ಸ್ ಅಂತ ಹೇಳಿ ಮಾಡಿರ್ತೀವಿ. ಅದೇ ರೀತಿಯಲ್ಲಿ ಒಂದು ಕಂಪನಿ ಇದ್ರೆ ನಾವು ಅದರಲ್ಲಿ ನೋಡ್ತೀವಿ ಟ್ರೇಡ್ ಮಾರ್ಕ್ ಅಂತ ಹೇಳಿ. ಈಗ ಒಂದು ಟ್ರಸ್ಟ್ ಅನ್ನ ಇದ್ರೆ ಅಲ್ಲಿ ರಿಜಿಸ್ಟರ್ಡ್ ಅಂತ ಹೇಳಿ ನೋಡ್ತೀವಿ. ಸೊ ಯಾವುದೇ ಒಂದು ಕಾನ್ಸೆಪ್ಟ್ ಅನ್ನ ರಿಜಿಸ್ಟ್ರೇಷನ್ ಮಾಡುವಂತದ್ದೊಂದು ಪ್ರೋಸೆಸ್ ಈ ಹಿಂದಿನಿಂದ ನಡ್ಕೊಂಡು ಬಂದಿದೆ. ಅದೇ ರೀತಿಯಲ್ಲಿ ನಾವು ಒಂದು ಜಾಗ ಅಂತ ಹೇಳ್ತೀವಿ. ಲ್ಯಾಂಡ್ ಬಗ್ಗೆ ನಾವು ಮಾತಾಡೋದಿದ್ರೆ ಪ್ರಾಪರ್ಟಿಯನ್ನ ನಾವು ಏನ್ ಮಾಡ್ತೀವಿ, ರಿಜಿಸ್ಟರ್ ಮಾಡ್ತೀವಿ. ಈಗ ಸಬ್ ರಿಜಿಸ್ಟರ್ ಆಫೀಸ್ ಅಂತ ಇದೆ. ಬೇರೆ ಬೇರೆ ಕಾನ್ಸೆಪ್ಟ್ ಗೆ ನಾವು ರಿಜಿಸ್ಟರ್ ನ ಮಾಡ್ತೀವಿ. ಆ ರಿಜಿಸ್ಟರ್ ನ ಮಾಡೋದ್ರ ಮೂಲಕ ಆ ಪರ್ಟಿಕ್ಯುಲರ್ ಒಂದು ಸ್ಥಾನದ ಹಕ್ಕನ್ನ ನಾವು ಪಡ್ಕೊಳ್ತೀವಿ. ಉದಾಹರಣೆಗೆ ಈಗ ಲ್ಯಾಂಡ್ ರಿಜಿಸ್ಟ್ರೇಷನ್. ಅದೇ ರೀತಿಯಲ್ಲಿ ಈಗ ಏನಾಗ್ತಾ ಇದೆ, ಬೇರೆ ಬೇರೆ ಕಾನ್ಸೆಪ್ಟ್ಸ್ ಗಳನ್ನು ನಾವು ಆಲೋಚನೆಯನ್ನ ಮಾಡ್ತೀವಿ. ಒಂದು ಐಡಿಯಾವನ್ನ ನಮ್ಮಲ್ಲಿ ಜನರೇಟ್ ಆಗುತ್ತೆ. ಈ ಐಡಿಯಾ ಏನಾಗುತ್ತೆ ಅಂತಂದ್ರೆ ನಾವು ಅದನ್ನ ರಿಜಿಸ್ಟರ್ ಮಾಡಿ ಇಟ್ಟಿದ್ರೆ ಸೊ ಆವಾಗ ಆ ಪರ್ಟಿಕ್ಯುಲರ್ ಒಂದು ಕಾನ್ಸೆಪ್ಟ್ ಗೆ ನಾವು ಅದರದೊಂದು ಓನರ್ಶಿಪ್ ಅನ್ನ ನಾವು ಇಟ್ಕೊಳ್ಳಿಕ್ಕೆ ಆಗುತ್ತೆ. ಸೊ ನಾವೀ ಹಿಂದಾಗ್ಲೇ ನಾವು ತಿಳ್ಕೊಂಡಿದೀವಿ, ಹಲವಾರು ಕ್ಷೇತ್ರಗಳನ್ನ ಅಭಿವೃದ್ಧಿ ಪಡಿಸಿರುವಂತವರು ಭಾರತೀಯರು, ಆದ್ರೆ ಅದರೆಲ್ಲ ಕಡೆಯಲ್ಲಿ ಹೆಸರು ಮಾತ್ರ ವಿದೇಶಿಗರದ್ದು ಇದೆ ಅನ್ನೋದನ್ನ. ಸೊ ಭಾರತದಲ್ಲಿ ನಾವೇನ್ ಮಾಡ್ತಾ ಇದೀವಿ, ಆ ಕಾನ್ಸೆಪ್ಟ್ಸ್ ಗಳನ್ನ ಥಿಂಕ್ ಮಾಡಿ ನಾವು ಪ್ಲಾನ್ ಮಾಡ್ಕೊಳ್ತಾ ಇದೀವಿ. ಬಟ್ ಅದನ್ನ ಎಲ್ಲೂ ನಾವು ರಿಜಿಸ್ಟ್ರೇಷನ್ ಮಾಡೋದ್ರಲ್ಲಿ ಸ್ವಲ್ಪ ಹಿಂದಿದೀವಿ. ಅದರಿಂದ ಈಗ IPR ಅಂತ ಹೇಳಿ, ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್ ಅಂತ ಹೇಳಿ, ಸೊ ನಮ್ಮ ಐಡಿಯಾಸ್ ಗಳೇನಿದೆ, ಕಾನ್ಸೆಪ್ಟ್ಸ್ ಏನಿದೆ, ಆ ಕಾನ್ಸೆಪ್ಟ್ ಅನ್ನ ನಾವು ರಿಜಿಸ್ಟರ್ ಮಾಡಿ ಇಡುವಂತದ್ದು. ಸೊ ಅದರಲ್ಲಿ ತುಂಬಾ ವಿಧವಿದೆ. ಡಿಸೈನ್ಸ್ ಇರ್ಬೋದು ಅಥವಾ ಕಂಟೆಂಟ್ ಇರ್ಬೋದು. ನಾವು ಯಾವ ಟೈಪಿನ ಪ್ರೊಸೆಸ್ ಅನ್ನ ಮಾಡ್ತೀವಿ ಅಥವಾ ಯಾವ ವಿವಿಧ ವಿಭಾಗಗಳಿಗೆ ಅನುಸಾರವಾಗಿ ನಾವು ಅದನ್ನ ಮಾಡ್ಕೊಳ್ಬೇಕಾಗತ್ತೆ. ಸೊ ಈಗ ಇಲ್ಲಿ ನಾನು ಮಾಡಿರುವಂತದ್ದು ಡಿಸೈನ್ ಪೇಟೆಂಟ್ ಅನ್ನುವಂತ ಒಂದು ಕಾನ್ಸೆಪ್ಟ್. ಇದು ಡಿಸೈನಿಗೆ ಸಂಬಂಧಪಟ್ಟಿರುವಂತದ್ದು. ಈಗಾಗಲೇ ನೀವು ಹೇಳಿದ್ರ ಹಾಗೆ ದಿವ್ಯಾಂಗ ವಿದ್ಯಾರ್ಥಿಗಳ ಸಲುವಾಗಿ ಒಂದು ಟೂಲ್. ಯಾಕಂತಂದ್ರೆ ಈಗಿನ ಒಂದು ಈ 21ನೇ ಶತಮಾನದಲ್ಲಿ ಏನಾಗಿದೆ, ಕಂಪ್ಯೂಟರ್ ಹೀಗೆ ಬೇಸಿಕ್ಸ್ ನೀಡ್ಸ್ ಇದೆ. ಅದೇ ರೀತಿಯಲ್ಲಿ ಕಂಪ್ಯೂಟರ್ ಕ್ಷೇತ್ರದಲ್ಲೂ ಸಹ ಬೇಕಾದಷ್ಟು ಅವಕಾಶ ಇದೆ. ಆದ್ರೆ ಎಲ್ಲರೂ ಆ ಅವಕಾಶವನ್ನ ಪಡಿತಾ ಇದ್ದಾರೆ. ಆದ್ರೆ ದಿವ್ಯಾಂಗ ವಿದ್ಯಾರ್ಥಿಗಳಿಗೆ, ವಿಶೇಷವಾಗಿ ಬ್ಲೈಂಡ್ ಅಂತಾನೆ ಹೇಳ್ತೀವಿ, ಸ್ಪೆಷಲಿ ಚಾಲೆಂಜ್ಡ್ ಅಂತಾನೆ ನಾವು ಈಗ ಅದಕ್ಕೆ ಒಂದು ಶಬ್ದವನ್ನು ಬಳಸ್ತಾ ಇದೀವಿ. ಅಂತ ವಿದ್ಯಾರ್ಥಿಗಳಿಗೂ ಸಹ ಈ ಪ್ರೋಗ್ರಾಮಿಂಗ್ ಕ್ಷೇತ್ರಕ್ಕೆ ಅವರು ಬರಬೇಕು ಅನ್ನೋದು ಒಂದು ಇಂಟೆನ್ಷನ್. ಇಲ್ಲೇನಾಗಿದೆ, ಇದು ಪ್ರಪ್ರಥಮ ಪ್ರಯತ್ನ ಅಲ್ಲ. ಈಗಾಗಲೇ ಬ್ಲೈಂಡ್ ಅಥವಾ ದಿವ್ಯಾಂಗ ಏನ್ ಹೇಳ್ತೀವಿ, ಅಂಧರೇ ಸಾಫ್ಟ್ವೇರ್ಸ್ ಗಳನ್ನ ಡೆವಲಪ್ ಮಾಡಿ ಕಂಪನಿಯನ್ನ ಹುಟ್ಟು ಹಾಕಿ ಕಂಪನಿಗೆ ಬಾಸ್ ಆಗಿದ್ದಾರೆ. ಸೊ ಇದಾಗ್ಲೇ ಆಗಿದ್ದಾರೆ. ಆದ್ರೆ ಇದು ಒಂದು ಹಂತದವರೆಗೆ ಮಾತ್ರ ಅದು ತಲುಪ್ತಾ ಇದೆ. ಈಗ ಉದಾಹರಣೆಗೆ ಈ ಕರಾವಳಿ ಭಾಗದಲ್ಲಿ ಆಗಿರ್ಬೋದು, ಅಥವಾ ನಾವು ಹೇಳ್ತೀವಿ ಟೈರ್ B, ಟೈರ್ 3 ಸಿಟಿ ಅಥವಾ ಹಳ್ಳಿ ಪ್ರದೇಶದಲ್ಲಿ ಇರ್ಬೋದು. ಅಲ್ಲಿ ಹಲವಾರು ಅಂಧ ವಿದ್ಯಾರ್ಥಿಗಳನ್ನ ನಾವು ನೋಡ್ತೀವಿ. ಅವರಿಗೂ ಕಂಪ್ಯೂಟರ್ ಕಲಿಬೇಕು ಅನ್ನೋದು ಆಸಕ್ತಿ, ಅದರಲ್ಲೂ ಪ್ರೋಗ್ರಾಮಿಂಗ್ ಅನ್ನ ಕಲಿಯಬೇಕು ಅನ್ನುವಂತ ಒಂದು ವಿಶೇಷ ಆಸಕ್ತಿ. ಆದ್ರೆ ಅದನ್ನು ಯಾವ ರೀತಿಯಲ್ಲಿ ಕಲಿಬೇಕು ಅನ್ನೋದು ಒಂದು ದೊಡ್ಡ ಸಮಸ್ಯೆ. ಅಲ್ಲಿ ಹೆಚ್ಚಿನದು ಏನಾಗುತ್ತೆ ಅಂತಂದ್ರೆ, ಈ ಅಂಧ ವಿದ್ಯಾರ್ಥಿಗಳನ್ನ ನಾನು ಮಾಡಿರುವಂತಹ ಸರ್ವೆ ಪ್ರಕಾರ ಆ ಪಾಲಕರು ಅವರನ್ನ ಒಂದು ಹೀಗೆ ಬೇರೆ ವಿದ್ಯಾರ್ಥಿಗಳಿಗೆ ಹೇಗೆ ಒಂದು ಪ್ರಾಶಸ್ತ್ಯವನ್ನು ಕೊಡ್ತಾರೆ, ಆ ರೀತಿ ಕೊಡೋ ಬದಲು ಅವರು ಒಂದು ರೀತಿಯ ಹೊರೆ ಎನ್ನುವಂತ ಒಂದು ಭಾವನೆ ಈ ಪಾಲಕರಲ್ಲಿ ಇದೆ. ಸೊ ಅದನ್ನ ಹೋಗಲಾಡಿಸುವಂತ ಒಂದು ಪ್ರಯತ್ನ. ಆ ಮೂಲಕ ಈ ಟೂಲ್ ಅನ್ನ ಡಿಸೈನ್ ಮಾಡಿರೋದ್ರಿಂದ ಅಂಧ ವಿದ್ಯಾರ್ಥಿಗಳು ಸಹ ಅವರು ತಮ್ಮ ಒಂದು ಈಸಿಯಾಗಿ ಪ್ರೋಗ್ರಾಮಿಂಗ್ ಅನ್ನ ಕಲಿಯಬಹುದು ಅನ್ನೋದು ಇದ್ರ ಉದ್ದೇಶ. ಸರ್, ಕೋಡಿಂಗ್ ಅಸಿಸ್ಟಿವ್ ಟೂಲ್ ಫಾರ್ ಬ್ಲೈಂಡ್ ಪ್ರೋಗ್ರಾಮರ್ಸ್ ಅನ್ನುವಂಥದ್ದು ನೀವು ಅಭಿವೃದ್ಧಿಪಡಿಸಿರುವಂಥದ್ದು. ಈ ಅಭಿವೃದ್ಧಿಪಡಿಸುವುದಕ್ಕೆ ಏನಾದರೂ ಕಾರಣಗಳಿದೆಯಾ, ಪ್ರೇರಣೆ ಅವುಗಳೇನಾದ್ರು ಇದೆಯಾ ಅಂತ? ಹೌದು, ಮುಖ್ಯವಾಗಿ ಹೇಳ್ಬೇಕು ಅಂತಂತಂದ್ರೆ ನಾನು ಆರ್ಟಿಕಲ್ಸ್ ಅನ್ನ ಓದ್ತಾ ಇರ್ತೀನಿ. ಅದರಲ್ಲೂ ವಿಶೇಷವಾಗಿ ಈ ಅಂಧ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತಹ ಏನ್ ಆರ್ಟಿಕಲ್ಸ್ ಇದೆ ಅದನ್ನ ನಾನು ಕಲೆಕ್ಟ್ ಮಾಡ್ತೀನಿ. ನನ್ನ ಹತ್ರ
ತುಂಬಾನೇ ಆರ್ಟಿಕಲ್ಸ್ ಇದೆ, ಸುಮಾರು ಒಂದು 200ಕ್ಕೂ ಹೆಚ್ಚು ಆರ್ಟಿಕಲ್ಸ್ಗಳಿವೆ. ಅಂದ್ರೆ ಅಂಧ ವಿದ್ಯಾರ್ಥಿಗಳು ಸಾಧನೆಯನ್ನು ಏನ್ ಮಾಡಿದ್ದಾರೆ ಅನ್ನೋದನ್ನ ಆ, ಕಳೆದ ಒಂದು 8 ವರ್ಷಗಳ ಹಿಂದೆ ಭಟ್ಕಳದ ಒಂದು ಸ್ಥಳದಲ್ಲಿ ನಡೆದಂತ ಒಂದು ಕಾರ್ಯಕ್ರಮ. ಅಲ್ಲಿ ಅಂಧರು ಒಂದು ಆರ್ಕೆಸ್ಟ್ರಾವನ್ನು ಮಾಡಿದ್ರು. ಆವಾಗ ನಮ್ಗೊಂದು ಆಲೋಚನೆ ಆಯ್ತು, ಅಂಧರು ಆರ್ಕೆಸ್ಟ್ರಾವನ್ನು ಯಾಕೆ ಮಾಡ್ತಾರೆ ಅನ್ನೋದನ್ನ ನಾವು ನಾವು ನನ್ನ ಸಹೋದ್ಯೋಗಿಗಳು ನಾವು ಆಲೋಚನೆ ಮಾಡಿದ್ವಿ. ಅವರಿಗೆ ಸಂಗೀತ ತುಂಬಾ ಈಸಿಯಾಗಿ ಮಾಡುವಂತ ಒಂದು ಪ್ರಕ್ರಿಯೆ ಅಥವಾ ಈಸಿಯಾಗಿ ಮಾಡುವಂತದ್ದು ಮಾಡಬಹುದು ಅನ್ನೋದನ್ನು ತಿಳಿದು ಬಂತು. ಅದೇ ರೀತಿಯಲ್ಲಿ ಆವಾಗ ಯಾಕೆ ಕೇವಲ ಸಂಗೀತ ಕ್ಷೇತ್ರದಲ್ಲಿ ಮಾತ್ರ ಹೆಚ್ಚು ಆಸಕ್ತಿಯನ್ನು ತೋರಿಸ್ತಾರೆ, ಯಾಕೆ ಇವರನ್ನ ಕಂಪ್ಯೂಟರ್ ವಿಭಾಗದಲ್ಲಿ ನಾವು ತೊಡಗಿಸ್ಕೊಳ್ಳಿಕ್ ಆಗಲ್ಲ ಎನ್ನುವುದು ಆಲೋಚನೆ ಆಯ್ತು. ಆದ್ರೆ ಅದನ್ನ ಪ್ರಾಕ್ಟಿಕಲ್ ಆಗಿ ನೋಡ್ಬೇಕು ಅಂತ ಉದ್ದೇಶದಿಂದ ನಮ್ಮ ಉತ್ತರ ಕನ್ನಡ ಜಿಲ್ಲೆ ನಮ್ಮ ಸಿರಿಸಿ ಸಿದ್ದಾಪುರದಲ್ಲಿ ಇರುವಂತಹ ಅಂಧರ ಶಾಲೆಗೆ ನಾವು ಭೇಟಿ ಕೊಟ್ಟಿದ್ವಿ ವಿದ್ಯಾರ್ಥಿಗಳ ಜೊತೆಯಲ್ಲಿ. ಅವಾಗ ಅಲ್ಲಿನ ವಿದ್ಯಾರ್ಥಿಗಳ ಜೊತೆ ಒಂದು ಒಡನಾಟ ಅಥವಾ ಅವರ ಹತ್ರ ಮಾತುಕತೆ ಮಾಡಿದಾಗ ಯಾವ ರೀತಿಯಲ್ಲಿ ಅಂಧ ವಿದ್ಯಾರ್ಥಿಗಳು ಸಾಧನೆಯನ್ನು ಮಾಡ್ತಾರೆ ಅನ್ನೋದು ನಮ್ಗೆ ಒಂದು ತಿಳಿದು ಬಂತು. ಅದೇ ರೀತಿಯಲ್ಲಿ ನಾವು ಎಲ್ಲೆಲ್ಲಿ ಅಂಧರು ಇದ್ದು ಎಲ್ಲಿ ಅವರು ವಿಶೇಷವಾಗಿರುವಂತದ್ದು ಸ್ಥಾನದಲ್ಲಿದ್ದಾರೆ, ಹಲವಾರು ಅಂಧರು ಸರ್ಕಾರಿ ನೌಕರಿಯಲ್ಲಿದ್ದಾರೆ, ಬೇರೆ ಬೇರೆ ಕ್ಷೇತ್ರದಲ್ಲಿದ್ದಾರೆ, ಅವರನ್ನ ಸಂಪರ್ಕ ಮಾಡುವಂತ ಒಂದು ಪ್ರಯತ್ನವನ್ನ ನಾವು ಕಂಟಿನ್ಯೂಸ್ ಆಗಿ ಮಾಡ್ತಾನೆ ಇದ್ದೆ. ಇದು ಕೇವಲ ನಾನು ಅಂತ ಬಳಸ್ತಾ ಇಲ್ಲ, ನಾವು ಅಂತ ಬಳಸ್ತಾ ಇದ್ವಿ. ಯಾಕಂತಂದ್ರೆ ನನ್ನ ಜೊತೆಯಲ್ಲಿ, ಯಾಕಂತಂದ್ರೆ ಒಂದು ವಿಶೇಷ ಕಾನ್ಸೆಪ್ಟ್ ಆಗಿರೋದ್ರಿಂದ ತುಂಬಾ ಜನರ ಸಹಾಯವನ್ನು ತೆಗೆದುಕೊಂಡು ಮಾಡಿರುವಂತ ಒಂದು ಕಾರ್ಯಕ್ರಮ. ಹೊನ್ನಾವರದಲ್ಲಿ ಕಳೆದ 2 ವರ್ಷಗಳ ಹಿಂದೆ ಜರುಗಿರುವಂತಹ ಒಂದು ಅಂಧರ ಚೆಸ್ ಕಾಂಪಿಟೇಷನ್, ಅದಕ್ಕೂ ಸಹ ಖುದ್ದಾಗಿ ನಾನು ಹೋಗಿದ್ದೆ. ಅಲ್ಲಿ ಭಾರತದಾದ್ಯಂತ ಇರುವಂತಹ ಅಂಧರು ಬಂದಿದ್ರು, ಸಾಧನೆಯನ್ನು ಮಾಡಿರುವಂತವ್ರು. ಗುಜರಾತ್ ಇಂದ ಇದ್ರು, ತಮಿಳುನಾಡಿನಿಂದ ಇದ್ರು, ಬೇರೆ ಬೇರೆ ಭಾಗದಿಂದ ಇದ್ರು. ಅವ್ರ ಜೊತೆ ಎಲ್ಲರ ಜೊತೆಲಿ ಒಂದು 10 ನಿಮಿಷಗಳ ಕಾಲ ನಾನು ಇಂಟರ್ವ್ಯೂ ಅನ್ನ ಮಾಡಿದೆ. ಆದ್ರಿಂದ ಅವರು ಯಾವ ಪರಿಸ್ಥಿತಿಯಲ್ಲಿ ಇದ್ರು, ಈಗ ಅವರು ಯಾವ ರೀತಿಯಲ್ಲಿ ಸಾಧನೆಯನ್ನು ಮಾಡಿದ್ದಾರೆ ಅನ್ನೋದನ್ನ ತಿಳಿದುಕೊಳ್ಳಿಕ್ಕೆ ಒಂದು ಅವಕಾಶ ನನಗೆ ಆ ಮೂಲಕ ಸಿಕ್ತು. ಆ ಮೂಲಕ ನಾನು ಆಲೋಚನೆಯನ್ನ ಮಾಡಿದೆ, ಹೇಗೆ ಈ ಒಂದು ಯಾವಾಗ ವಿದ್ಯಾರ್ಥಿಗಳು ಅಂಧ ವಿದ್ಯಾರ್ಥಿಗಳು ಸಂಗೀತದಲ್ಲಿ ಇದ್ದಾರೆ, ಚೆಸ್ ಅನ್ನ ಆಡ್ತಾ ಇದ್ದಾರೆ, ಸ್ಪೋರ್ಟ್ಸ್, ಯಾಕೆ ಕಂಪ್ಯೂಟರ್ ಕ್ಷೇತ್ರವನ್ನ ಅವರು ಕಲಿಬಾರದು ಅನ್ನೋದನ್ನ ಒಂದು ಸಂಶೋಧನೆಯ ಒಂದು ಹಂತದಲ್ಲಿ ರಿಸರ್ಚ್ ಅನ್ನ ಮಾಡಿದೆ. ಅದರಲ್ಲಿ ನಮ್ಮ UAE ಆಗಿರ್ಬೋದು ಅಥವಾ ನಮ್ಮ ಅರಬ್ ರಾಷ್ಟ್ರಗಳಲ್ಲಿ ತುಂಬಾನೇ ಅವರು ಟೆಕ್ನಾಲಜಿಯನ್ನು ಬಳಸ್ತಾ ಇದ್ದಾರೆ, ವಿಶೇಷವಾಗಿ ಅಂಧರಿಗೆ ಬೇಕಾಗಿರುವಂತ ಟೆಕ್ನಾಲಜಿ. ಸೊ ಅದನ್ನೆಲ್ಲ ನೋಡಿದಾಗ ಟ್ಯಾಕ್ಟೈಲ್ ಬೇಸ್ಡ್ ಅಂತ ಹೇಳ್ತೀವಿ. ಟ್ಯಾಕ್ಟೈಲ್ ಬೇಸ್ಡ್ ಅಂದ್ರೆ ಅದನ್ನ ನಾವು ಹೀಗೆ ಬ್ರೈಲ್ ಲಿಪಿ ಇರುತ್ತೆ, ಆ ಟ್ಯಾಕ್ಟೈಲ್ ಕಾನ್ಸೆಪ್ಟ್ ಅನ್ನ ಬಳಸ್ಕೊಂಡ್ರೆ ಮಾತ್ರ ಅಂಧರಿಗೆ ಆ ಫೀಲ್ ಬರುತ್ತೆ, ಅವರು ಕಲೀಲಿಕ್ಕೆ ಒಂದು ಅವರಿಗೆ ಅವಕಾಶ ಸಿಗುತ್ತೆ. ಸೊ ಆ ಕಾನ್ಸೆಪ್ಟ್ ಬಗ್ಗೆ ನಾವು ಹೆಚ್ಚಿನ ಸ್ಟಡಿಯನ್ನ ಮಾಡಿದ್ವಿ. ಈ ಬಾರಿ ನಮ್ಮ ಕಾಲೇಜಿನಲ್ಲಿ ಇರುವಂತಹ ವಿದ್ಯಾರ್ಥಿ ಸಹ ಸ್ಪೆಷಲಿ ಚಾಲೆಂಜ್ಡ್ ವಿದ್ಯಾರ್ಥಿ ಇದ್ದಾನೆ. ಸೊ ಅವನ ಜೊತೆ ನಾವು ಇಂಟ್ರಾಕ್ಷನ್ ಅನ್ನ ಮಾಡಿಕೊಂಡು ಒಂದು ಟೂಲ್, ಅಂದ್ರೆ ಈಗಾಗಲೇ ಹೇಳಿದಾಗೆ ಪಾಲಕರಿಗೂ ಹೊರೆ ಆಗ್ಬಾರ್ದು ಅಥವಾ ಶಿಕ್ಷಣ ಸಂಸ್ಥೆಗೂ ಹೊರೆ ಆಗ್ಬಾರ್ದು, ಆ ವಿದ್ಯಾರ್ಥಿಗಳಿಗೂ ಹೊರೆ ಆಗ್ಬಾರ್ದು. ಆದ್ರಿಂದ ಆ ಟೂಲ್ ಮನೆಯಲ್ಲೇ ಸಿಗುವಂತಹ ಪೈಪ್ಗಳಿರ್ಬೋದು, ಅದನ್ನ ಬಳಸ್ಕೊಂಡು ಮನೆಯಲ್ಲೇ ಇರುವಂತಹ ವಸ್ತುಗಳನ್ನ ಬಳಸ್ಕೊಂಡು ಆ ಒಂದು ಟೂಲ್ ಅನ್ನ ಡಿಸೈನ್ ಮಾಡಿದ್ವಿ. ಆ ಟೂಲ್ ಮುಖಾಂತರ ನಮ್ಮ ಪ್ರೋಗ್ರಾಮಿಂಗ್ ವರ್ಡ್ ಅಲ್ಲಿ ಬೇಕಾಗಿರುವುದು 3 ಕಾನ್ಸೆಪ್ಟ್ಸ್ ಅಂತ ಬರುತ್ತೆ. ಒಂದು ಸೀಕ್ವೆನ್ಶಿಯಲ್ ಅಂತ ಬರುತ್ತೆ, ಒಂದು ಕಂಡೀಷನ್ ಅಂತ ಬರುತ್ತೆ, ಮತ್ತು ಲೂಪಿಂಗ್. ಈ 3 ಕಾನ್ಸೆಪ್ಟ್ ಗಳನ್ನ ಒಬ್ಬನು ಕಲೀಲಿಕ್ಕೆ ಅವರಿಗೆ ಈಸಿ ಆಯ್ತು ಅಂತಂದ್ರೆ ಅವರು ಆ ಕಂಪ್ಯೂಟರ್ ಕಾನ್ಸೆಪ್ಟ್ ಲಾಜಿಕ್ ಅನ್ನ ಬೆಳೆಸ್ಕೊಳ್ತಾರೆ. ಕಂಪ್ಯೂಟರ್ ಲಾಜಿಕ್ ಒಮ್ಮೆ ಅವರು ಐಡಿಯಾ ಸ್ಟಡಿ ಆದ ನಂತರ ಅವರು ಯಾವುದೇ ರೀತಿಯ ಪ್ರೋಗ್ರಾಮಿಂಗ್ ಗಳನ್ನ ಮಾಡಬಹುದು. ಪ್ರೋಗ್ರಾಮಿಂಗ್ ಇನ ನೆಕ್ಸ್ಟ್ ಅವರು ಸಾಫ್ಟ್ವೇರ್ ಡೆವಲಪರ್ ಆಗ್ಬಹುದು. ಇದು ಅದರ ಒಂದೊಂದು ಹೆಜ್ಜೆ. ಸೊ ಆದ್ರಿಂದ ಈ ಬೇಸಿನ ಪ್ರಕಾರ ನಾವು ವಿದ್ಯಾರ್ಥಿಗಳಿಗೆ ಇದನ್ನ ಪ್ಲಾನ್ ಮಾಡಿದ್ದೀನಿ. ತುಂಬಾ ಅದ್ಭುತ ಸರ್. ಇನ್ನೊಂದು ಪ್ರಮುಖವಾಗಿ ಭಟ್ಕಳದ ರೋಟ್ರಾಕ್ಟ್ ಕ್ಲಬ್ನ ಕಾರ್ಯದರ್ಶಿಗಳು ಸಹ ಆಗಿದ್ದೀರಿ. ರೋಟ್ರಾಕ್ಟ್ ಕ್ಲಬ್ನ ಅಡಿಯಲ್ಲಿ ದಿವ್ಯ ಚಕ್ಷು ಅನ್ನುವಂತಹ ವಿಶೇಷವಾದಂತಹ ಯೋಜನೆಯ ಹೆಸರಿನಲ್ಲಿ ಅನೇಕ ಕಾರ್ಯಕ್ರಮಗಳನ್ನ ನೀವು ಸಂಘಟನೆ ಮಾಡ್ತಾ ಬಂದಿದ್ದೀರಿ. ಏನದು ದಿವ್ಯ ಚಕ್ಷು ಮತ್ತು ಅದು ಮಾಡುವಂತ ಕೆಲಸಗಳೇನು, ಯೋಜನೆಗಳೇನು ಅನ್ನೋದನ್ನ ಹೇಳೋದಾದ್ರೆ? ಈಗ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ಸ್ ಅಂತ ಹೇಳಿ ಬಂದಿದೆ, ಸೊ ಅದನ್ನ SDG ಅಂತ ಹೇಳ್ತೀವಿ. ಆ ಪ್ರಕಾರ ನಾವು ಇನ್ಕ್ಲೂಷನ್ ಎನ್ನುವಂತ ಒಂದು ಕಾನ್ಸೆಪ್ಟ್ ಅನ್ನ ತಂದಿದ್ದೀವಿ. ಅಂದ್ರೆ ಈಕ್ವಲ್ ಅಪರ್ಚುನಿಟಿ ಫಾರ್ ಆಲ್. ಒಂದು ಕಾಲದಲ್ಲಿ ಕೇವಲ ಗಂಡಸರಿಗೆ ಮಾತ್ರ ಒಂದು ಅವಕಾಶಗಳಿತ್ತು. ಅದೇ ರೀತಿಯಲ್ಲಿ ತಮಗೆ ಗೊತ್ತಿದೆ ಹೇಗೆ ಹೆಂಗಸರಿಗೂ ಸಹ ಮಹಿಳೆಯರಿಗೂ ಸಹ ಒಂದು ಈಕ್ವಲ್ ಅಪರ್ಚುನಿಟಿ ಕೊಡಬೇಕು ಅಂತ ಹೇಳಿ. ಅದೇ ರೀತಿಯಲ್ಲಿ ಹೇಗೆ ಎಲ್ಲಾ ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ಅವಕಾಶ ಸಿಗುತ್ತೆ, ಅದೇ ರೀತಿಯಲ್ಲಿ ದಿವ್ಯಾಂಗರಿಗೂ ಸಹ ಒಂದು ಅವಕಾಶ ಸಿಗಬೇಕು ಅನ್ನುವಂತ ಒಂದು ಕಾನ್ಸೆಪ್ಟ್. ಆದ್ರೆ ಇಲ್ಲಿ ಸಮಸ್ಯೆ ಏನ್ ಬರ್ತಾ ಇದೆ ಅಂತಂದ್ರೆ, ಈ ದಿವ್ಯಾಂಗ ವಿದ್ಯಾರ್ಥಿಗಳಿಗೆ ಅವರಿಗೆ ಅವ್ರ ಹತ್ರ ಒಂದು ಅಚೀವ್ಮೆಂಟ್ ಅನ್ನ ಮಾಡ್ಲಿಕ್ಕೆ ಆಗತ್ತೆ, ಆ ಸಾಧನೆಗೆ ಅವ್ರು ಮಾಡ್ಬೋದು ಅನ್ನೋದನ್ನ ನಾವು ಜನರ ಮೈಂಡ್ ಸೆಟ್ ಅನ್ನ ಚೇಂಜ್ ಮಾಡ್ಬೇಕಾಗಿದೆ. ಕೇವಲ ದಿವ್ಯಾಂಗರಿಗೆ ನೋಡಿದಾಗ ನಮ್ಗನ್ಸತ್ತೆ ಇವ್ರ ಹತ್ರ ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಅವ್ರೇನ್ ಅಚೀವ್ಮೆಂಟ್ ಮಾಡ್ತಾರೆ ಅನ್ನುವಂತ ಒಂದು ನೆಗೆಟಿವ್ ಐಡಿಯಾಸ್ ಬರುತ್ತೆ. ನಾವು ಹೀಗೆ ಹೇಳ್ಬೇಕು ಅಂತಂದ್ರೆ
ಪಾಪ ಇವ್ರ ಹತ್ರ ಏನಾಗತ್ತೆ ಅನ್ನುವಂಥದ್ದು ಕನಿಕರ ಭಾವನೆ ಬರುತ್ತೆ. ಹೌದು. ಸೊ ಹಾಗಾಗ್ಬಾರ್ದು. ಅದ್ರ ಬದಲಿಗೆ ಅವರಿಗೆ ನಾವು ಅವಕಾಶವನ್ನ ಕೊಡಬೇಕು ಅನ್ನುವಂತ ಒಂದು ಇಂಟೆನ್ಷನ್. ಈ ಅವಕಾಶವನ್ನ ಕೊಡಬೇಕು ಅಂತಂತಂದ್ರೆ ಆ ದಿವ್ಯಾಂಗ ವಿದ್ಯಾರ್ಥಿಗಳಿಗೆ ಏನೇನ್ ಸಾಧನೆ ಅವರು ಮಾಡಬಹುದು ಎನ್ನುವುದನ್ನ ನಾವು ಪ್ರೆಸೆಂಟ್ ಮಾಡ್ಬೇಕಾಗುತ್ತೆ. ಸೊ ಆ ಮೂಲಕ ಒಂದು ದಿವ್ಯ ಚಕ್ಷು ಅಂತ ಹೇಳಿ ಭಗವದ್ಗೀತೆಯಲ್ಲಿ ಇರುವಂತಹ 11ನೇ ಅಧ್ಯಾಯ, ಅದರಲ್ಲಿ ಶ್ರೀಕೃಷ್ಣ ಪರಮಾತ್ಮ ಮತ್ತು ಅರ್ಜುನ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಎಲ್ಲಾ ವಿಷಯಗಳನ್ನು ಹೇಳ್ತಾರೆ. ಆದ್ರೆ ಅರ್ಜುನನಿಗೆ ಅದನ್ನ ಅರಗಿಸ್ಕೊಳ್ಲಿಕ್ಕಾಗಲ್ಲ ಅಥವಾ ಅದನ್ನ ಅವನಿಗೆ ನೋಡ್ಲಿಕ್ಕಾಗಲ್ಲ. ಆ ಸಂದರ್ಭದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಒಂದು ವಿಶೇಷವಾಗಿರ್ತಕ್ಕಂತಹ ದಿವ್ಯ ಚಕ್ಷು ಅನ್ನುವಂತ ಒಂದು ಕೊಡ್ತಾರೆ. ಅದರಿಂದ ಶ್ರೀಕೃಷ್ಣ ಪರಮಾತ್ಮನ ವಿಶೇಷವಾಗಿರ್ತಕ್ಕಂಥ ರೂಪವನ್ನ ಅರ್ಜುನ ನೋಡ್ಲಿಕ್ಕೆ ಒಂದು ಅವಕಾಶ ಸಿಗತ್ತೆ ಅನ್ನೋದ ನಾವು ನೋಡಿದೀವಿ. ಅದೇ ರೀತಿಯಲ್ಲಿ ಅದೇ ಕಾನ್ಸೆಪ್ಟ್ ಅನ್ನ ನಾವು ಇಲ್ಲಿ ಅಪ್ಲೈ ಮಾಡ್ಕೊಂಡಿದ್ವಿ. ವಿದ್ಯಾರ್ಥಿಗಳಿಗೆ, ದಿವ್ಯಾಂಗ ವಿದ್ಯಾರ್ಥಿಗಳಿಗೆ ಈ ರೀತಿಯಲ್ಲಿ ಒಂದು ದಿವ್ಯ ಚಕ್ಷು ಎನ್ನುವಂತ ಒಂದು ಕಾನ್ಸೆಪ್ಟ್ ಮುಖಾಂತರ ಅವರಿಗೆ ಒಂದು ವಿಶೇಷ ಅವಕಾಶ ಸಿಗಲಿ ಎನ್ನುವಂತಹ ಒಂದು ಇಂಟೆನ್ಷನ್. ಆ ಮೂಲಕ ನಾನು ನನ್ನ ಕಲೀಗ್ಸ್ ಜೊತೆಯಲ್ಲಿ ಈಗಾಗಲೇ ಬೆಂಗಳೂರಿನಲ್ಲಿ ಇರುವಂತಹ ನ್ಯಾಷನಲ್ ಅಸೋಸಿಯೇಷನ್ ಫಾರ್ ಬ್ಲೈಂಡ್ಸ್ ಅಂತ ಇದೆ, ಅಲ್ಲಿ ತುಂಬಾನೇ ಒಂದು ಒಳ್ಳೆಯ ಟ್ರೈನಿಂಗ್ ಪ್ರೋಗ್ರಾಮ್ಸ್ ಗಳನ್ನ ಅವರು ಮಾಡ್ತಾ ಇದ್ದಾರೆ ಅಂಧರಿಗಾಗಿಯೇ. ಉದಾಹರಣೆಗೆ ಬ್ರಷ್ಗೆ ಪೇಸ್ಟ್ ಅನ್ನ ಹಾಕುವ, ಅಂದ್ರೆ ಒಂದು ದಿನ ಬೆಳಿಗ್ಗೆ ಇದ್ರೆ ಆ ಬ್ರಷ್ಗೆ ಪ್ರಾರಂಭವಾಗ್ಲಿಕ್ಕೆ ಒಂದು ಬ್ರಷ್ಗೆ ಪೇಸ್ಟ್ ಹಾಕ್ಲಿಕ್ಕೆ ಎಷ್ಟು ಏನು ಟ್ರೈನಿಂಗ್ ಬೇಕು ಅಲ್ಲಿಂದ ಪ್ರಾರಂಭ ಮಾಡಿ ವಿದ್ಯಾರ್ಥಿಗಳು ಮಾರ್ಕೆಟ್ಗೆ ಹೋಗಿ ಆನ್ಲೈನ್ ಮುಖಾಂತರ ಪರ್ಚೇಸ್ ಅನ್ನ ಮಾಡ್ಲಿಕ್ಕೆ ಬೇಕಾಗುವಷ್ಟು ಟ್ರೈನಿಂಗ್ ಅನ್ನ ನ್ಯಾಷನಲ್ ಅಸೋಸಿಯೇಷನ್ ಫಾರ್ ಬ್ಲೈಂಡ್ ಆಗಿರ್ಬೋದು, ಅದೇ ರೀತಿಯಲ್ಲಿ ಬೇರೆ ಬೇರೆ ಸಂಸ್ಥೆಗಳು ಕೊಡ್ತಾ ಇದೆ. ಎಲ್ಲ ಸಂಸ್ಥೆಗಳ ಜೊತೆಯಲ್ಲಿ ನಾವು ಇಂಟ್ರಾಕ್ಷನ್ ಅನ್ನ ಖುದ್ದಾಗಿ ಹೋಗಿ ಮಾಡಿ ಬಂದಿದ್ದೀವಿ. ಅದರ ಜೊತೆಯಲ್ಲಿ ವಿದ್ಯಾರ್ಥಿಗಳಿಗೆ, ಯಾರು ಅಂಧ ವಿದ್ಯಾರ್ಥಿಗಳಿಗಿದ್ದಾರೆ ಅವರಿಗೆ ಬೇಕಾಗಿರುವಂತಹ ಸ್ಕ್ರೈಬ್ ಅಂತ ಹೇಳ್ತೀವಿ, ಅವರಿಗೆ ಬೇಕಾಗಿರುವಂತಹ ಪರೀಕ್ಷೆ ಸಮಯದಲ್ಲಿ ರೈಟರ್ಸ್ ಕೊಡ್ಬೇಕಾಗತ್ತೆ. ಸೊ ಅದನ್ನು ಸಹ ನಾವು ಮಾಡಿದ್ದೀವಿ. ಸೊ ಈ ಮುಖಾಂತರ ವಿದ್ಯಾರ್ಥಿಗಳಿಗೆ ಮತ್ತು ಪಾಲಕರಿಗೆ ಮತ್ತು ಈ ಒಂದು ಪ್ರಾಂತ್ಯದ ಜನರಿಗೆ ಈ ಅಂಧರಲ್ಲೂ ಸಹ ಒಂದು ವಿಶೇಷವಾಗಿರತಕ್ಕಂಥ ಸಾಮರ್ಥ್ಯ ಇದೆ, ಅವರು ಯಾವ ಮಟ್ಟಕ್ಕಾದ್ರೂ ಬೆಳಿಬಹುದು ಎನ್ನುವಂತ ಒಂದು ವೇದಿಕೆ ನಿರ್ಮಾಣ ಮಾಡಿಕೊಡ್ಬೇಕು ಅನ್ನುವಂತ ಒಂದು ಸಾಮಾಜಿಕ ಕಾಳಜಿ. ಸೊ ಯಾಕಂತಂದ್ರೆ ರೋಟರಿ ಕ್ಲಬ್ ಇದೆ, ಅದರ ಜೊತೆಯಲ್ಲಿ ನಮ್ಮದೇ ಸಂಸ್ಥೆಯಲ್ಲಿ ರೋಟ್ರಾಕ್ ಕ್ಲಬ್ ಇದೆ, ಯುವ ವಿದ್ಯಾರ್ಥಿಗಳನ್ನು ಹೊಂದಿರುವಂತ ಒಂದು ಕ್ಲಬ್. ಯಾಕಂತಂದ್ರೆ ಇಂದಿನ ಈ ಯುವಕರೇ ಮುಂದಿನ ಪ್ರಜೆಗಳು. ಈ ಯುವಕರು ಆ ನೆಗೆಟಿವ್ ಐಡಿಯಾಸ್ ಇಂದ ಪಾಸಿಟಿವ್ ಐಡಿಯಾವನ್ನ ಇವತ್ತಿನ ದಿನಗಳಲ್ಲೇ ಪಡ್ಕೊಂಡ್ರೆ ಮುಂದಿನ ದಿನಗಳಲ್ಲಿ ಅವರು ಮಾರ್ಕೆಟಿಗೆ ಹೋಗಿ ಆ ಸಮಾಜದಲ್ಲಿ ಬದಲಾವಣೆಯನ್ನ ತರಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥದ್ದನ್ನ. ಅದರಿಂದ ನಮ್ಮ ಆಡಳಿತ ಮಂಡಳಿಯವರು ಸಹ ಅದಕ್ಕೆ ಬೇಕಾಗಿರುವಂತಹ ಒಂದು ಸಹಾಯವನ್ನು ಮಾಡಿದ್ದಾರೆ. ನನ್ನ ಸಹೋದ್ಯೋಗಿ ಮಿತ್ರರಾಗಿರ್ಬೋದು, ನನ್ನ ವಿದ್ಯಾರ್ಥಿಗಳಾಗಿರ್ಬೋದು, ಹೀಗೆ ಎಲ್ಲರೂ ಅಂದ್ರೆ ಸಮಾನ ಮನಸ್ಕರು ಎಲ್ಲರೂ ಸೇರಿ ಕೇವಲ ನಮ್ಮ ತಾಲೂಕು ಅಷ್ಟೇ ಅಲ್ಲ, ನಮ್ಮ ಈ ಪ್ರಾರಂಭಿಕವಾಗಿ ನಮ್ಮ ಈ ಉತ್ತರ ಕನ್ನಡ ಜಿಲ್ಲೆ ಅಥವಾ ಕರಾವಳಿ ಭಾಗದಲ್ಲಿ ಇರುವಂತಹ ವಿದ್ಯಾರ್ಥಿಗಳಿಗಾಗಿರ್ಬೋದು, ಅಂಧರಿಗಾಗಿರ್ಬೋದು, ಅವರಿಗೆ ಒಂದು ಅವಕಾಶ ಸಿಗಬೇಕು ಅನ್ನುವಂತ ಒಂದು ನಿಟ್ಟಿನಲ್ಲಿ ಈ ಒಂದು ದಿವ್ಯ ಚಕ್ಷು ಅನ್ನುವಂತ ಒಂದು ಕಾನ್ಸೆಪ್ಟ್ ಅನ್ನ ಮಾಡಿದ್ದೀವಿ. ಸರ್, ಕೊನೆಯದಾಗಿ ನಿಮ್ಮ ಮುಂದಿನ ಯೋಜನೆಗಳು ಏನು ಅನ್ನೋದನ್ನ ಹೇಳೋದಾದ್ರೆ? ಸೊ ಇದರಲ್ಲಿ ವಿಶೇಷವಾಗಿ ಅಂಧರಿಗಾಗಿ ಈಗಾಗಲೇ ನಾವು ಪ್ರೋಗ್ರಾಮಿಂಗ್ ಸ್ಕಿಲ್ ಅನ್ನು ಮಾಡಿದ್ದೀವಿ. ಅದೇ ರೀತಿಯಲ್ಲಿ ನಾವು ನ್ಯಾಷನಲ್ ಅಸೋಸಿಯೇಷನ್ ಫಾರ್ ಬ್ಲೈಂಡ್ ಮತ್ತು ಇತರ ಸಂಘ ಸಂಸ್ಥೆಗಳ ಜೊತೆಯಲ್ಲಿ ಈಗಾಗಲೇ ಮಾತುಕತೆಯನ್ನ ಮಾಡಿದ್ದೀವಿ, ಅಂತಿಮ ಹಂತದಲ್ಲಿದೆ. ನಮ್ಮ ಈ ಉತ್ತರ ಕನ್ನಡದಲ್ಲಿ ಇರುವಂತಹ ಯಾರು ದಿವ್ಯಾಂಗರಿದ್ದಾರೆ, ವಿಶೇಷವಾಗಿ ಅಂಧ ವಿದ್ಯಾರ್ಥಿಗಳಿದ್ದಾರೆ ಅಥವಾ ಅಂಧರಿದ್ದಾರೆ, ಅವರನ್ನ ಒಂದು ವೇದಿಕೆಯನ್ನು ನಿರ್ಮಾಣ ಮಾಡಬೇಕು, ಅವರಿಗೆ ಒಂದು ಅವಕಾಶ ಏನೇನಿದೆ ಮುಂದೆ ಎನ್ನುವಂಥದ್ದನ್ನ ಅವರಿಗೆ ತಿಳಿಪಡಿಸಬೇಕು ಅನ್ನುವಂತ ಒಂದು ಪ್ರಯತ್ನ. ಇದರಲ್ಲಿ ಕೇವಲ ಅಂಧರಿಗೆ ಮಾತ್ರ ನಾವು ಇನ್ವಾಲ್ವ್ಮೆಂಟ್ ಮಾಡ್ಕೊಳ್ಲಿಕ್ಕೆ ಆಗಲ್ಲ. ಯಾಕಂತಂದ್ರೆ ಅಂಧರಿಗೆ ಅವರಿಗೆ ಡಿಪೆಂಡೆಂಟ್ಸ್ ಇರ್ತಾರೆ, ಯಾಕಂದ್ರೆ ಅವರ ತಂದೆ ತಾಯಿ ಆಗಿರ್ಬೋದು ಅಥವಾ ಅವರ ಒಂದು ಫ್ಯಾಮಿಲಿ ಇರುತ್ತೆ, ಅವರ ಸಂಸಾರ ಇರುತ್ತೆ. ಅದರಿಂದ ಅವರನ್ನು ಸಹ ನಾವು ಒಟ್ಟುಗೂಡಿಸಿ ನಮ್ಮ ಜಿಲ್ಲೆಯಲ್ಲೇ ಒಂದು ಕಾರ್ಯಕ್ರಮವನ್ನು ನಾವು ದಾನಿಗಳ ಸಹಾಯದಿಂದ ಹಮ್ಮಿಕೊಂಡು ಆ ಮೂಲಕ, ಯಾಕಂತಂದ್ರೆ ಅಂಧರು ಅಲ್ಲಿಂದ ಬರಬೇಕು ಅಂತಂದ್ರೆ ಅವರಿಗೆ ಆ ವಿಶೇಷವಾಗಿರತಕ್ಕಂಥ ವ್ಯವಸ್ಥೆಯನ್ನು ಮಾಡ್ಬೇಕಾಗತ್ತೆ. ಅದರಿಂದ ಎಲ್ಲ ಅಂಧರನ್ನ ಒಟ್ಟಿಗೆ ನಾವು ಸೇರಿಸಿ ಇಂತಹ ನ್ಯಾಷನಲ್ ಅಸೋಸಿಯೇಷನ್ ಫಾರ್ ಬ್ಲೈಂಡ್ ಮತ್ತು ಇತರ ಸಂಘ ಸಂಸ್ಥೆಗಳು ಅವರ ಜೊತೆಗೆ ಅವರಿಗೆ ಕೋಆರ್ಡಿನೇಷನ್ ಅನ್ನು ಮಾಡಿಕೊಂಡು ಅವರಿಗೆ ಒಂದು ಮೊಬಿಲಿಟಿ ಟ್ರೈನಿಂಗ್ ಅಂತ ಹೇಳ್ತೀವಿ. ಮುಖ್ಯವಾಗಿ ಅಂಧರಿಗೆ ಏನಾಗುತ್ತೆ, ಅವರು ಮೂವ್ಮೆಂಟ್ಸ್ಗೆ ಅವರಿಗೆ ಕಷ್ಟ ಆಗುತ್ತೆ. ಅದರಿಂದ ಕೆಲವರು ಬೇರೆಯವರನ್ನ ಡಿಪೆಂಡ್ ಆಗಿ ಇರ್ತಾರೆ, ಇಲ್ಲ ಅವರು ಸ್ಟಿಕ್ ಅನ್ನ ಬಳಸ್ತಾರೆ. ಆದ್ರೆ ಸ್ಟಿಕ್ ಸಹ ಅಷ್ಟು ಎಫೆಕ್ಟಿವ್ ಆಗಿ ಅವರಿಗೆ ಬರಲ್ಲ, ಯಾಕಂದ್ರೆ ಅದಕ್ಕೆ ಬೇಕಾಗಿರುವಂತದ್ದು ಪ್ರಾಕ್ಟೀಸ್ ಬೇಕಾಗುತ್ತೆ. ಈಗ ಏನಾಗಿದೆ, 21ನೇ ಶತಮಾನದಲ್ಲಿ ಸ್ಮಾರ್ಟ್ ಸ್ಟಿಕ್ ಇತ್ತು, ಈಗ ಇನ್ನೂ ತನಕ ನೆಕ್ಸ್ಟ್ ಲೆವೆಲ್ಗೆ ಹೋಗಿ ಸ್ಮಾರ್ಟ್ ಸ್ಪೆಕ್ಟ್ಯಾಕಲ್ಸ್ ಅಂತಾನೆ ಬಂದಿದೆ. ಸೊ ಎದುರಿಗೆ ಇರುವಂತಹ ಆಬ್ಜೆಕ್ಟ್ ಅನ್ನ ಐಡೆಂಟಿಫೈ ಮಾಡಿ ಅದನ್ನೇ ಹೇಳ್ಬಿಡುತ್ತೆ, ಇದ್ರಿಗೆ ಯಾವ ವಸ್ತು ಇದೆ ಅಥವಾ ಇದ್ರಿಗೆ ಏನಿದೆ ಅನ್ನೋದನ್ನ ಹೇಳ್ಬಿಡುತ್ತೆ. ಸೊ ಬಟ್ ಇದು ಅತ್ಯಂತ ಈಸಿಯಾಗಿ ಆಗಲ್ಲ.
ಒಂದು ಸ್ಪೆಕ್ಟಾಕಲ್ಗೆ ಸಾಧಾರಣ 25,000 ಬೇಕು. ಆ 25,000ವನ್ನ ಯಾರು ಸ್ಪೇರ್ ಮಾಡೋದು ಅನ್ನೋದು ಬರುತ್ತೆ. ಅದರಿಂದ ನಾನು ಈಗಾಗಲೇ ಹೇಳಿದಾಗೆ ದಾನಿಗಳ ಸಹಾಯದಿಂದ, ಸಮಾನ ಮನಸ್ಕರ ಸಹಾಯದಿಂದ ನಮ್ಮ ಜಿಲ್ಲೆಯಲ್ಲಿ ವಿಶೇಷವಾಗಿ ಕರಾವಳಿ ಪ್ರಾಂತ್ಯದಲ್ಲಿರುವಂತಹ ಈ ಅಂಧರಿಗಾಗಿ ಒಂದು ಕಾರ್ಯಕ್ರಮ, ಆ ಮೂಲಕ ಅವರಿಗೆ ಆ ಮೊಬಿಲಿಟಿ ಟ್ರೈನಿಂಗ್ ಬೆಂಗಳೂರು ಮಂಗಳೂರಿನಲ್ಲಿ ಆ ಟ್ರೈನಿಂಗ್ಗಳನ್ನ ಸಿಗತ್ತೆ, ಅಲ್ಲಿ ಅವರಿಗೆ ಹೋಗಿ ಪಡ್ಕೊಳ್ಬಹುದು. ಆದ್ರೆ ಅಂಧರ ಸಂಖ್ಯೆ ಹೆಚ್ಚಿದ್ರೆ ಅಥವಾ ಅವರಿಗೆ ಬೇಕಾಗಿರುವಂತಹ ಒಂದು ವಾತಾವರಣ ನಿರ್ಮಾಣ ಆದ್ರೆ ಟ್ರೈನರ್ಸ್ ಗಳು ಇಲ್ಲಿ ಬರ್ಲಿಕ್ಕೆ ಒಪ್ಪಿದ್ದಾರೆ. ಅವರೇ ಇವರಿಗೆ ಬೇಕಾಗಿರುವಂತಹ ಎಲ್ಲಾ ಒಂದು ಸೌಕರ್ಯವನ್ನ ನೀಡಿ ಟ್ರೈನಿಂಗ್ ಅನ್ನ ಸುಮಾರು ಒಂದು 10 ದಿನಗಳ ಕಾಲ ಅವರ ಜೀವನವನ್ನ ಅವರು ಯಾರಿಗೂ ಡಿಪೆಂಡ್ ಆಗದೆ ಅವರೇ ಮುಂದೆ ನಡ್ಸ್ಕೊಂಡು ಹೋಗ್ಲಿಕ್ಕೆ ಆಗುವ ಹಾಗೆ ಪ್ರಯತ್ನ ಮಾಡಿದ್ದಾರೆ. ಅದರ ಜೊತೆಯಲ್ಲಿ ತುಂಬಾ ಸಂತೋಷ ಆಗುತ್ತೆ ಹೇಳಲಿಕ್ಕೆ, ನಮ್ಮದೇ ಕಾಲೇಜಿನಲ್ಲಿರುವಂತಹ ತಪಸ್ ಟ್ರೈನಿಂಗ್ ಅಂಡ್ ಪ್ಲೇಸ್ಮೆಂಟ್ ಸೆಲ್ ಸ್ಕೂಲ್ ನ ಪ್ರಕಾರ ನಾವು ಬೇರೆ ಬೇರೆ ಕಂಪನಿಗಳಲ್ಲಿ ಎಲ್ಲಿ ಅಂಧರಿಗೆ ಪ್ರಾಶಸ್ತ್ಯವನ್ನು ಕೊಡ್ತಾರೆ, ಜಾಬ್ನ ಅಪರ್ಚುನಿಟಿ ಕೊಡ್ತಾರೆ ಅನ್ನೋದನ್ನ ನಾವು ಸರ್ವೆ ಮಾಡಿ ಸ್ಟಡಿ ಮಾಡಿದೀವಿ. ಆ ಮೂಲಕ ಈ ಭಾಗದ ವಿದ್ಯಾರ್ಥಿಗಳಿಗೆ ಬೇಕಾಗಿರುವಂತಹ ಕಂಪ್ಯೂಟರ್ ಶಿಕ್ಷಣ ಆಗಿರ್ಬೋದು, ಮೊಬಿಲಿಟಿ ಶಿಕ್ಷಣ, ಅದ್ರ ಜೊತೆಲಿ ಪೋರ್ಟಬಿಲಿಟಿ ಶಿಕ್ಷಣ ಅಂತ ಬರುತ್ತೆ. ಸೊ ಅದನ್ನ ನೀಡೋದ್ರ ಮುಖಾಂತರ ವಿದ್ಯಾರ್ಥಿಗಳು IT ಕಂಪನೀಸ್ ಆಗಿರ್ಬೋದು, ITES ಕಂಪನಿ ಆಗಿರ್ಬೋದು, ಅಥವಾ ಇತರೆ ಕಂಪನಿಯಲ್ಲಿ ಕಾಮನ್ ವಿದ್ಯಾರ್ಥಿಗಳ ಹಾಗೆ ಅವರಿಗೂ ಒಂದು ಉದ್ಯೋಗಾವಕಾಶ ಸಿಗಬೇಕು ಅನ್ನುವಂತ ಒಂದು ನಿಟ್ಟಿನಲ್ಲಿ ಒಂದು ಪ್ರಯತ್ನವನ್ನ ನಾವೆಲ್ಲರೂ ಸೇರಿ ಮಾಡ್ತಾ ಇದ್ದೀವಿ. ಸರ್, ತಮಗಿರುವಂತಹ ಸಾಮಾಜಿಕ ಕಾಳಜಿ ಮತ್ತು ಸಾಧನೆ ಮತ್ತು ಆ ಸಾಧನೆ ಹಿಂದಿರುವಂತಹ ಅಧ್ಯಯನ ನಮಗೆಲ್ಲರಿಗೂ ಪ್ರೇರಣಾದಾಯಕವಾಗಿರುವಂತದ್ದು ಅಂತ ಹೇಳ್ತಾ, ಇಷ್ಟೊತ್ತು ತಮ್ಮ ಅಮೂಲ್ಯವಾದಂತಹ ಸಮಯವನ್ನ ನಮಗೆ ನೀಡಿದಂತಹ ಸರ್, ನಿಮಗೆ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ ಸರ್.